ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಗುಂಡೇನಹಳ್ಳಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಭೀಕರ ರಸ್ತೆ ಅಪಘಾತ ಏನು ಸಂಭವಿಸಿದೆ. ಅಪಘಾತದ ಸಂದರ್ಭದಲ್ಲಿ 13 ಜನ ಸಾವನ್ನಪ್ಪಿದ್ರು. ಈಗ ಶಿವಮೊಗ್ಗದ ಭದ್ರಾವತಿಯ ತಿಮ್ಮೇನಟ್ಟಿ ಗ್ರಾಮದವರು ಅವರ ಸಂಬಂಧಿಕರೇನಿದ್ದಾರೆ ಅವ್ರು ಬಂದಿದ್ದಾರೆ. ಆ ಚಾಲಕ ಆದರ್ಶನ ತಮ್ಮ ನಮ್ಮ ಜೊತೆಗಿದ್ದಾನೆ. ಯಾವಾಗ ಹೋಗಿದ್ರು ತಮ್ಮ ಇದಕ್ಕೆ ದರ್ಶನಕ್ಕೆ? ಸೋಮವಾರ ಹೋಗಿದ್ರು. ಯಾರ್ಯಾರು ಹೋಗಿದ್ರು? ಎದಕ್ಕೆ ಹೋಗಿದ್ರು? ಇದು ಮಹಾರಾಷ್ಟ್ರ ತುಳಜಾಭವಾನಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ರು. ನಿಮ್ಮ ಈಗ ಏನು ಗಾಡಿ ತೊಗೊಂಡು ಎಷ್ಟು ದಿವಸ ಆಯಿತು? ಗಾಡಿ ತಗೊಂಡು ಒಂದು 15-20 ದಿವಸ ಆಯ್ತು ಸರ್. ಗಾಡಿ ಇಲ್ಲೇ ಶಿಕಾರಿಪುರದಲ್ಲಿ ತಗೊಂಡಿದ್ದು. ಅವರು ಫ್ಯಾಮಿಲಿ ಅವರು ಪೂಜೆ ಗಾಡಿ ತಂದ್ರಲ್ಲ ಹೊಸದು, ಅವಾಗ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋಗಿದ್ದು. ಅವಾಗ ಬರ್ತಾ ಹಿಂಗೆ ನೆನ್ನೆ ನೈಟ್ ಫೋನ್ ಮಾಡಿದಾಗ ಇಲ್ಲಿದ್ದೀನಿ ತಮ್ಮ ಅಂತ ಹೇಳಿ ಮಾತಾಡ್ದ. ನೈಟ್ ಬಿಟ್ಟಾರೆ ಅಲ್ಲಿಂದ ಬರ್ತಾ ಏಕಾದ್ರೆ ಆಗಿದೆ. ಎಲ್ಲೆಲ್ಲಿ ಹಾಲ್ಟಿಂಗ್ ಆಗಿದೆ? ಅವರು ಮಹಾರಾಷ್ಟ್ರದಲ್ಲಿ ಆಲ್ಟ ಇದ್ರು, ಆಮೇಲೆ ಅಲ್ಲಿಂದ ಇಲ್ಲಿ ಸೌದತ್ತಿಯಲ್ಲಿ ಆಲ್ಟ ಇದ್ದಾರೆ ಅಷ್ಟೇ ಸರ್. ಎರಡು ಹತ್ರ ಆಲ್ಟ ಇದೆ. ಕೊನೆಯದಾಗಿ ನಿಮ್ಮ ಅಣ್ಣ ಯಾವಾಗ ಫೋನ್ ಮಾಡಿದ್ರು? ನಿನ್ನೆ ಸಂಜೆ ಸರ್. ಅಲ್ಲ ಏನು ಹೇಳಿ ಬಿಡ್ತಾ ಇದ್ದೀವಿ, ಈಗ ಬರ್ತಾ ಇದ್ದೀವಿ. ಎಲ್ಲಿದೆ ಅಣ್ಣ ಅಂತ ಅಂದೆ. ಇಲ್ಲೇ ಚಿಂಚಲೆಯಲ್ಲಿದ್ದೀನಿ, ಇವಾಗ ಹೊರಡ್ತೀವಿ ಅಂತ ಅಂದರು. ನಿಮ್ಗೆ ಯಾವಾಗ ವಿಷಯ? ಉಮೇಶ್ ಕಾಮತ್ ಅರ್ಧ ಎಕರೆಯಲ್ಲಿ ವೀಳ್ಯದೆಲೆ ಕೃಷಿ ಮಾಡಿ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ವಿಷಯ ಯಾವಾಗ ಗೊತ್ತಾಯ್ತು? 4 ಗಂಟೆ 4:15 ಆಯ್ತು. ಯಾರು ಪೊಲೀಸ್? ಇಲ್ಲ ಸರ್, ನ್ಯೂಸ್ ನೋಡೇ ತಿಳ್ಕೊಂಡ್ವಿ. ಮತ್ತೊಬ್ಬರು ನಮ್ಮ ಜೊತೆಗಿದ್ದಾರೆ. ಯಾಕಂದರೆ ಹೊಸ ಗಾಡಿಯನ್ನು ತೆಗೆದುಕೊಂಡು ಸಹಜವಾಗಿಯೇ ಏನು ತಮ್ಮ ಮನೆ ದೇವರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬರ್ತಾರೆ. ಹೀಗೆ ಒಂದೇ ಕುಟುಂಬದವರು ಏನು ಮಹಾರಾಷ್ಟ್ರದ ತುಳಜಾ ಭವಾನಿಗೆ ಪೂಜೆ ಸಲ್ಲಿಸಿ ಸೌದತ್ತಿಯ ಯಲ್ಲಮ್ಮನ ದೇವರ ದರ್ಶನವನ್ನು ಪಡೆದುಕೊಂಡು ವಾಪಸ್ ಹೋಗ್ತಾಯಿದ್ರು. ಇನ್ನೊಬ್ಬರು ನಮ್ಮ ಜೊತೆಗಿದ್ದಾರೆ. ಯಾವಾಗ ನಿಮಗೆ ವಿಷಯ ಗೊತ್ತಾಯಿತು? ಯಾರು ಹೋಗಿದ್ರು ನೀವು? ಇವತ್ತು ಬೆಳಿಗ್ಗೆ ನಮಗೆ ವಿಷಯ ಗೊತ್ತಾಯಿತು. ನ್ಯೂಸಲ್ಲೆಲ್ಲ ನೋಡಿದ ಮೇಲೆ, ನಮ್ಮ ಮನೆಯಲ್ಲೆಲ್ಲ ಹೇಳಿದ ಮೇಲೆ ನಮಗೆ ಗೊತ್ತಾಯ್ತು ಸರ್. ನಾವು ನೈಟ್ ಹೋಗಿದ್ವಿ, ಬೇರೆ ಕಡೆ ಹೋಗಿದ್ವಿ. ನಾವು ನೈಟ್ ಬಂದು ಮಲ್ಕೊಂಡಾಗ ಲೇಟಾಗಿತ್ತು. ಬೆಳಿಗ್ಗೆ ಲೇಟಾಗಿ ಎದ್ದಾಳದ್ಮೇಲೆ ಗೊತ್ತಾಯ್ತು ನಮಗೆ ಸರ್. ಯಾರ್ಯಾರು ಇದ್ರು ಗಾಡಿಯಲ್ಲಿ? ಸರ್ ಯಾರ್ಯಾರು ಇದ್ರು ಅನ್ನೋದು ಗೊತ್ತಿಲ್ಲ. ನಮ್ಮ ಚಿಕ್ಕಪ್ಪ ಡ್ರೈವರೇ ನಮ್ಮ ತಮ್ಮ, ನಮ್ಮ ಚಿಕ್ಕಪ್ಪನ ಮಗ. ಆಮೇಲೆ ಅವ್ರ ಫ್ಯಾಮಿಲಿ ಎಲ್ಲ ಹೋಗಿದೆ ಅಂತ ಗೊತ್ತಾಯಿತು. ಅವಾಗ ಇಲ್ಲಿಗೆ ಯಾರ್ಯಾರು ಮಕ್ಕಳು? ಯಾರು ಅಕ್ಕ ತಂಗಿ ಹಿಂಗಿದ್ರೆ? ಅರ್ಪಿತಾ ಅನ್ನೋಳು ಒಬ್ಳು ನಮ್ಮ ತಂಗಿ. ಆಮೇಲೆ ಮತ್ತು ಇನ್ನೂ ಸುಮಾರು ಜನ ಇದ್ದಾರೆ ಸರ್. ಅವರು ಎಷ್ಟು ದಿನ ಆಗಿತ್ತು ಇವ್ರು ಮನೆ ಬಿಟ್ಟು ಹೋಗಿ? ಇವರೊಂದು ಸೋಮವಾರ ಮನೆ ಬಿಟ್ಟು ಸರ್. ಇವರು ಇನ್ನೊಂದು 5 ದಿವಸ 4 ದಿವಸನ 5 ದಿವಸನ ಆಗಿದೆ ಸರ್ ಇದು ಮನೆ ಬಿಟ್ಟು. ಈಗ ಆದರ್ಶನ ಸ್ನೇಹಿತರು ನಮ್ಮ ಜೊತೆಗಿದ್ದಾರೆ. ಆದರ್ಶ ತುಂಬ ಕಷ್ಟದಿಂದ ಬೆಳೆದು ಏನು ಚಾಲಕನಾಗಿದ್ದು ವಾಹನವನ್ನು ಖರೀದಿ ಮಾಡಿದ್ದ. ಆದರೆ ಸ್ವಂತ ಮಾಲೀಕನಾಗಿ 1.5 ತಿಂಗಳಾಗಿತ್ತು. ಈಗ ಆ ಗಾಡಿ ಪೂಜೆಗೆ ಹೋದಂಥ ಸಂದರ್ಭದಲ್ಲಿ ಕುಟುಂಬಸ್ಥರ ಜೊತೆಗೆ ನಗುತ್ತಾ ದರ್ಶನಕ್ಕೆ ಹೋದವರು ಈಗ ಮಸಣ ಸೇರುವಂಥ ಕೆಲಸವಾಗಿದೆ. ನಿಂತಿರುವಂಥ ಲಾರಿಗೆ ವೇಗವಾಗಿ ಬಂದು ಹೊಡೆದಂಥ ಪರಿಣಾಮವಾಗಿ 17 ಜನ ಇದ್ದರು, ಅದರಲ್ಲಿ 13 ಜನ ಮೃತಪಟ್ಟಿರುವಂಥದ್ದು. ಈಗ ನಾನು ಅವರ ಸ್ನೇಹಿತನ ಬಗ್ಗೆ ಆದರ್ಶ ನಿಮಗೆ ಯಾವಾಗಿಂದ ಪರಿಚಯ, ಹೆಂಗೆ ಸರ್? ಅವನಿಗೆ ಫಸ್ಟಿಗೆ ಸುಬ್ಬಯ್ಯ ಮೆಡಿಕಲ್ ಕಾಲೇಜಲ್ಲಿ ಕಂಡಕ್ಟ್ರಾಗಿ ಸೇರ್ಕೊಂಡು ಅವ್ನ ಕೆಲಸಕ್ಕೆ, ಅದನ್ನು ನಾನೇ ಸೇರಿಸಿದ್ದೆ ಅವನಿಗೆ ಕಂಡಕ್ಟ್ರಾಗಿ ಕೆಲಸಕ್ಕೆ. ಅದೇ ಹಂಗಾಗಿ ಅವನ ಬುದ್ಧಿಶಕ್ತಿಯಿಂದ ಅವ್ನು ಡ್ರೈವಿಂಗ್ ಕಲಿತ ಸರ್. ಕಲ್ತು ಅಲ್ಲಿಂದ ಬಿಟ್ಟು ಅವನು ಟೂರಿಸ್ಟಲ್ಲಿ ತುಂಬ ಹೊಡಿತಾ ಇದ್ದ ಗಾಡಿನ. ಟೂರಿಸ್ಟಲ್ಲಿ ಅವ್ನು ಸ್ವಂತ ಗಾಡಿ ಅಂತ ಇಲ್ಲಿವರೆಗೂ ಮಾಡಿರಲಿಲ್ಲ. ಅವ್ನು ಬಸ್ಸು, ದೊಡ್ಡ ಬಸ್ ಎಲ್ಲ ತಗೊಂಡು ಓಡಾಡೋನು, ಎಲ್ಲ ಲೈನ್ ಗಾಡಿ ಎಲ್ಲ ಟ್ರಿಪ್ ಮಾಡೋನು. ಅದು ಮೊನ್ನೆ ಅವ್ನಿಗೆ ಏನು ಅನ್ನಿಸ್ತೇನೋ ಹೊಸ ಗಾಡಿ ತೊಗೊಂಡ ಸರ್. ಇದು ನಾನು ಟೂರಿಸ್ಟ್ ಮಾಡಬೇಕು, ನಾನು ಸ್ವಲ್ಪ ದುಡ್ಡು ಮಾಡಬೇಕು, ಅವ್ರಿಗೆ ಜಮೀನು ಏನಿಲ್ಲ ಸರ್, ಏನು ದುಡಿಬೇಕು ತಿನ್ನಬೇಕು ಅಷ್ಟೇ ತೊಗೊಂಡೆ ಸರ್. ತೊಗೊಂಡಾದ್ಮೇಲೆ ಎಲ್ಲ ಫ್ಯಾಮಿಲಿ ರಿಲೇಷನ್ ಒಂದು 2-3 ಬಾಡಿಗೆ ಹೊಡೆದ. ನೆಕ್ಸ್ಟ್ ಬಾಡಿಗೆ ಇದು ಹೋಗ್ತಾ ಇದ್ದ. ಫ್ಯಾಮಿಲಿಗೆಲ್ಲ ಕರ್ಕೊಂಡು ಹೇಳಿದ್ನಂತೆ ಗಾಡಿ ತಗೊಂಡ್ಮೇಲೆ ಹೋಗ್ಬರೋಣ ಅಂತೇಳಿ ಹೋಗಿದೆ ಸರ್. ಹೋದಾಗ ಈ ಥರ ಆಗಿದೆ. ಅಲ್ಲ, ಇದು ಏನು 4 ದಿನ ನಿರಂತರವಾಗಿ ಒಬ್ಬನೇ ಚಾಲನೆ ಮಾಡಿದ್ದು, ಅದು ನಿದ್ದೆ ಇದರಲ್ಲಿ ಆಗಿದೆ ಅಂತ ಸರ್. ಇದು 4 ದಿನ ಒಬ್ಬನೇ ಚಾಲಕ ಇದು ಮಾಡಿದ್ದಾನೆ ಅಂದರೆ ನಿದ್ದೆ ಏನು ತೊಂದರೆ ಇಲ್ಲ ಸರ್. ನಿದ್ದೆ ಆಗಿದ್ವು ಅವನಿಗೆ ಅಂತಂದರೆ. ಈಗ ಒಂದು ಕಡೆ ಹೋದರೆ ಗಾಡಿ ನಿಲ್ಲಿಸಿ ನಿದ್ದೆ ಮಾಡ್ತಾ ಇದ್ದ, ಮುಗಿಸ್ಕೊಂಡು ಹೋಗಿ ಅವನು ಒಂದು ಕಡೆ ಹೋದರೆ ಸರ್ ಉಳ್ಕೊಂಡು ಎದ್ದು ಮಾಡ್ಕೊಂಡೇ ಬರೋದು ಸರ್. ಅದು ಚಿಂಚಿಲಿ ಮಾಯಮ್ಮ ಯಲ್ಲಂಗುಡ್ಡ ಆಗಲಿ ಹೋಗಿ ಉಳ್ಕೊಂಡೇ ಬರೋದು ಸರ್. ನಿದ್ದೆ ಏನು ತೊಂದರೆ ಇರಲಿಲ್ಲ. ಈಗ ಅವನ್ನ ಡ್ರೈವಿಂಗ್ ನೋಡಿದ್ರಿ ನೀವು? ಯಾವತ್ತಾದ್ರೂ ರ್ಯಾಶ್ ಡ್ರೈವ್ ಈ ಥರ ಮಾಡ್ತಿದ್ದ ಯಾಕೆ ಸರ್? ಅವ್ನು ಡ್ರೈವಿಂಗಲ್ಲಿ ಎಕ್ಸ್ಪರ್ಟ್ ಸರ್. ಸಖತ್ತು ಡ್ರೈವಿಂಗ್ ಮಾಡೋಣ ಮಾತ್ರ. ನಾವು ತುಂಬ ಸರಿ ಅವನಿಗೆ ನೋಡಿದ್ವಿ, ಹೇಳಿದ್ವಿ. ಅವನೇ ನಾನು ಅವನಿಗೆ ಹೇಳ್ಕೊಂಡು ಕೊಟ್ಟಿದ್ದೆ. ಡ್ರೈವಿಂಗ್ ಅಂದ್ರೆ ತುಂಬ ಜನ ಇದ್ದಾರೆ, ಅವ್ರು ಹೇಳ್ಕೊಂಡು ಕೊಟ್ಟಿದ್ರು. ಆದರೂ ನಮಗಿಂತ ತುಂಬ ಚೆನ್ನಾಗಿ ಗಾಡಿ ಓಡಿಸೋನು. ಸಖತ್ತಾಗಿ ಗಾಡಿ ಓಡಿಸೋನು ಸರ್. ಗಾಡಿದ ಬಗ್ಗೆ ಒಂದು ಸರಿ ನಿದ್ದೆ ಆಗಲಿ ಏನಾಗಲಿ ವಾರಗಟ್ಟಲೆ 15 ದಿವಸಗಟ್ಟಲೆ ನಿದ್ದೆಗಟ್ಟಿ ಗಾಡಿ ಹೊಡೆದಿಯಾನ ಸರ್ ಅವನು. ಆ ಥರ ಏನೂ ಆಗಿಲ್ಲ ಜೀವನದಲ್ಲಿ. ನಾನು ಟಿ ತೊಗೊಂಡ ಮೇಲೆ ನಿಮ್ಗೆ ಯಾವಾಗಾರ ಮಾತಾಡಿದ್ನ ಈ ನಡುವೆ 1.5 ತಿಂಗಳು ಆಯ್ತು ಸರ್? ಗಾಡಿ ತೊಗೊಂಡೆ ಅಂತ ಹೇಳಿದೆ ಸರ್. ಅಂದರೆ ಹಿಂಗೆ ಮಗ ಈಗ ಯಾಕೆ ತಗೊಳಕ್ಕೆ ಹೋದೆ ಅಂತಂದರೆ, ಇಲ್ಲ ಗಾಡಿ ತೊಗೊಂಡೆ ನಾನು ಬೇಕಿತ್ಕೊಳ್ಳೋದಕ್ಕೆ, ಮತ್ತು ನಾನು ಟೂರಿಸ್ಟ್ ಮಾಡಬೇಕು ಅಂತೇಳಿನೋ ಪೈಪೋಟಿ ಹೊಡಿಯೋಣ ಆ ಥರ ಇಲ್ಲ. ನಾನು ಸ್ವಲ್ಪ ಒಂದು ರೇಂಜಿಗೆ ಎದ್ದೇಳ್ಬೇಕಣ್ಣ, ಎಲ್ಲರೂ ಬೆಳೀತಿದ್ದಾರೆ, ನಾನು ಬೆಳಿಬೇಕಲ್ಲ ಅಂತ ಹೇಳಿ ತೊಗೊಂಡೆ ಸರ್ ಗಾಡಿನ. ಆದರ್ಶ ತುಂಬ ಜೀವನದಲ್ಲಿ ಆಸೆ ಇಟ್ಕೊಂಡಿದ್ದ ಅಂತ ಕೇಳಿದ್ವಿ. ಯಾವ ರೀತಿ ಇದ್ದ ನಿಮ್ಮದು? ಸರ್ ಅವ್ನ ಜೀವನದಲ್ಲಿ ತುಂಬ ಆಸೆ ಅಂದರೆ ಒಂದು ಟೂರಿಸ್ಟಲ್ಲಿ ತುಂಬ ರೇಂಜಿಗೆ ಬೆಳಿಬೇಕಂತ ಇದ್ದ ಸರ್. ಅವ್ನು ಗಾಡಿ ಮಾಲೀಕ ಆಗಬೇಕು, ನಾನು ಗಾಡಿ ಹಿಡ್ಕೊಬೇಕು, ನಾನು ಗಾಡಿದು ಓನರ್ ಆಗಿ 4 ಜನ ಕೆಲಸ ಕೊಡಬೇಕು ಅನ್ನೋದು ಭಾಳ ಇತ್ತು ಸರ್ ಅವ್ನು ಇದರಲ್ಲಿ.
ಈ ನಗುತ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿ ಘಟನೆ ಆಗಿದೆ. ಈಗ ಆದರ್ಶ ನಿಮ್ಗೆ ಹಿಂದೆ ಏನು ಡ್ರೈವಿಂಗಲ್ಲಿ ಹೇಳ್ಕೊಟ್ಟಿರುವಂಥದ್ದು ಅಂತಂದರೆ ರ್ಯಾಶ್ ಡ್ರೈವಿಂಗ್ ಯಾವತ್ತೂ ಮಾಡಬಾರ್ದು ಅಂತ ಯಾವಾಗ ಹೇಳಿದ್ನ? ಹೌದು ಸರ್, ತುಂಬ ಸರಿ ಹೇಳಿದೆ ಸರ್. ಅವ್ನು ರ್ಯಾಶ್ ಡ್ರೈವಿಂಗ್ ಮಾಡೋದೇ ಇಲ್ಲ ಸರ್. ತುಂಬ ಕಂಟ್ರೋಲ್ ಅಂದರೆ ತುಂಬ ಕಂಟ್ರೋಲು. ಫ್ಯಾಮಿಲಿ ಕರ್ಕೊಂಡೋದಂದ್ರೆ ತುಂಬ ಫ್ಯಾಮಿಲಿಗಳು ಕರ್ಕೊಂಡೋಗಿದ್ದಾನೆ ಸರ್. ಯಾವತ್ತೂ ರ್ಯಾಶ್ ಡ್ರೈವಿಂಗ್ ಮಾಡೇ ಇಲ್ಲ ಅವನು. ನಿಧಾನ ಕರ್ಕೊಂಡೋಗಿ ಎಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಕರ್ಕೊಂಬಂದಿದ್ದಾನೆ. ಎಲ್ಲ ಹೋದ್ರೆ ಅವನೇ ಬೇಕು ಅಂತೇಳಿ ತುಂಬ ಸರಿ ಹೇಳಿದ್ದಾರೆ ಸರ್ ಗಾಡೀಲಿ. ಎಷ್ಟು ವರ್ಷದಿಂದ ಡ್ರೈವಿಂಗ್ ಮಾಡ್ತಾ ಇದ್ದೀವಿ ಸರ್? ಅವ್ನು ಹೆಚ್ಚು ಕಮ್ಮಿ ಏನಿಲ್ಲ ಅಂತಂದ್ರೆ ಒಂದು 5 ವರ್ಷ ಆಯ್ತು ಸರ್ ಅವ್ನು ಡ್ರೈವಿಂಗ್ ಕಲಿತು. 5 ವರ್ಷದಿಂದನೂ ಡ್ರೈವಿಂಗ್ ಬಂದಿದ್ದಾನೆ ಸರ್. ಎಲ್ಲ ದೊಡ್ಡ ಗಾಡಿ ಎಲ್ಲದು ಪ್ರತಿಯೊಂದನ್ನು ಹೊಡೆದಿದ್ದಾನೆ ಸರ್. ಮತ್ತು ಮನೇಲಿ ಇರ್ತಾ ಇರಲಿಲ್ಲ ಸರ್. ತುಂಬ ಗಾಡಿಗಳಿಗೆ ಹೋಗ್ತಾನೆ ಇರ್ತಿದ್ದ ಅವನು. ಒಂದು ದಿವಸನೂ ಮನೆಗಿದ್ದ ಏನೋ ಇದ್ದಿಲ್ಲ ಅಂತ ಸರ್. ಅವನಿಗೆ ತುಂಬ ಬಡವರು, ಹಂಗಾಗಿ ಎಲ್ಲ ಇದು ಮಾಡ್ಯಾರ ಸರ್. ಎಲ್ಲ ಟೂರಿಸ್ಟ್ ಎಲ್ಲ ಡೈಲಿ ಹೋಗೋನು, ಮನೆಗೆ ಇರ್ತಾ ಇರಲಿಲ್ಲ ಅವ್ನು. ಆದರ್ಶಕ್ಕೆ ಹೆವಿ ಬ್ಯಾಡ್ಸ್ ಏನು ಡ್ರೈವಿಂಗ್ ಲೈಸೆನ್ಸ್? ಅದೇ ಹೆವಿ ಬ್ಯಾಡ್ಜ್ ಇದೆ ಸರ್. ಹೆವಿ ಬ್ಯಾಡ್ಜ್ ಇದ್ಮೇಲೆ ಅವ್ನು ಹತ್ತಿತ್ತು ಸರ್ ಗಾಡೀಲಿ. ಮುಂಚೆ ಎಲ್ಲ ಸಣ್ಣ ಫೋರ್ ವೀಲರ್ ಕಾರ್ ಎಲ್ಲ ಓಡಿಸ್ತಾ ಇದ್ದ. ಈ ಬ್ಯಾಡ್ಜ್ ಆಗ ಮುಟ್ಟ ಗಾಡಿ ದೊಡ್ಡ ಗಾಡಿ ಯಾವ ಹತ್ತಿರಲಿಲ್ಲ. ಬ್ಯಾಡ್ಜ್ ಆದಮೇಲೆ ದೊಡ್ಡ ಗಾಡಿ ಹತ್ತಿದ್ದೀವಿ ನಾವು. ಟಿ ಎಲ್ಲ ಶಬರಿಮಲೆ ನಿತ್ತ ಸರ್ ಅಂದರೆ ಒಂದು 7-8 ಟ್ರಿಪ್ ಮಾಡೋನು, ಬ್ಯಾಕ್ ಟು ಬ್ಯಾಕು ಹೋಗೋನು ಬರೋನು ಅವನೇ ಮಾಡ್ತಿದ್ದ. ಯಾಕಂದರೆ ಮಾಲೆ ಹಾಕ್ತವ್ರಲ್ಲ, ನೀನೇ ಬರಬೇಕು ನೀನು ಬಂದರೆ ನಾವು ಹೋಗ್ತೀವಿಲ್ಲ ಅಂದರೆ ಬೇಡ, ಹೋಗೋದೇ ಬೇಡ ಅಂತ ಹೇಳ್ತಾ ಇರೋರು. ಅಷ್ಟು ಚೆನ್ನಾಗಿ ಗಾಡಿ ಹೊಡೆಯೋನು ಅವನು. ಇದಿಷ್ಟು ಆದರ್ಶನ ಸಂಬಂಧಿಕರು ಮತ್ತು ಆದರ್ಶನ ಸ್ನೇಹಿತರ ಮಾತು. ಆದರ್ಶ ಏನು ಟ್ರಾವೆಲ್ಸಲ್ಲಿ ಹೆಸರನ್ನು ಮಾಡಬೇಕು ಅಂಥೇಳಿ 1.5 ತಿಂಗಳ ಹಿಂದೆ TTಯನ್ನು ತಗೊಂಡಿದ್ರು. ಹೆವಿ ಬ್ಯಾಡ್ ಲೈಸೆನ್ಸನ್ನು ಕೂಡ ಹೊಂದಿದ್ರು. ಯಾವುದೇ ರೀತಿಯಾದಂಥ ರ್ಯಾಶ್ ಡ್ರೈವ್ ಮಾಡ್ತಿರಲಿಲ್ಲ. ಎಷ್ಟು ಸೂಕ್ಷ್ಮವಾಗಿ ಹೋಗಿ ಅಷ್ಟು ಸೂಕ್ಷ್ಮವಾಗಿ ಜನರನ್ನು ಕರೆದುಕೊಂಡು ಬರ್ತಿದ್ರು. ಹೀಗಾಗಿ ಸಹಜವಾಗಿ ಪ್ರವಾಸಿಗರು ಅವರನ್ನೇ ಬಯಸ್ತಿದ್ರು ಅನ್ನುವಂಥ ಮಾತುಗಳನ್ನು ಅವರ ಸಂಬಂಧಿಕರು ಹೇಳ್ತಾ ಇರುವಂಥ. ಆದರೆ ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಜವರಾಯ ತನ್ನ ಅಟ್ಟಹಾಸ ಮೆರೆದು ಬೇರೆಯವರ ಕುಟುಂಬವನ್ನು ಜಾಗೃತಿಯಿಂದ ಕರೆದುಕೊಂಡು ಬರ್ತಿದ್ದಂಥ ಚಾಲಕ ತನ್ನ ಕುಟುಂಬವನ್ನೇ ಕರೆದುಕೊಂಡು ಹೋಗಿ ಬರುವಂಥ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಫಕೀರ್ಗೌಡ ಜೊತೆ ಅಣ್ಣಪ್ಪ ಬರ್ಕಿ, TV9 ಹಾವೇರಿ.